Hello everyone, welcome back to my YouTube channel. ಸೊ ವಿಡಿಯೋ ನೋಡ್ತಾರೋ ಎಲ್ಲರಿಗೂ ಹ್ಯಾವ್ ಅ ನೈಸ್ ಡೇ ಅಂತ ವಿಶ್ ಮಾಡ್ದ. ಇವತ್ತಿನ ವಿಡಿಯೋದಲ್ಲಿ ಏನ್ ಕಂಟೆಂಟ್ ಇದೆ ಅಂತ ಎಲ್ಲರೂ ಕ್ಯೂರಿಯಸ್ ಇಂದ ವೇಟ್ ಮಾಡ್ತಾ ಇದ್ದೀರಾ. ಸೊ ತಡ ಮಾಡದೆ ಇವತ್ತಿನ ವಿಡಿಯೋದ ಕಂಟೆಂಟ್ ಏನು ಅಂತ ತಿಳಿಸ್ತಾ ಇದ್ದೀನಿ. ಸೊ ನಾನು ಒಂದು ಗ್ಯಾಡ್ಜೆಟ್ ನ ಪರ್ಚೇಸ್ ಮಾಡಿದ್ದೀನಿ. ಸೊ ಆ ಗ್ಯಾಡ್ಜೆಟ್ ನಿಮಗೂ ಯೂಸ್ಫುಲ್ ಆಗತ್ತೆ. ಅದರ ಡೀಟೇಲ್ಸ್ ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನ ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋ ಎಲ್ಲಾ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಏನು ಅಂತ ಒಂದಷ್ಟು ಜನಕ್ಕೆ ಗೊತ್ತಾಗಿರುತ್ತೆ, ಸೊ ಇನ್ನೊಂದಷ್ಟು ಜನಕ್ಕೆ ಗೊತ್ತಾಗಿರಲ್ಲ. ಏನಿದು ಇವ್ರು ಇಟ್ಕೊಂಡಿರೋದು ಅಂತ ನೋಡ್ತಾ ಇರ್ತೀರಾ. ಸೊ ಇದು ಏನಂತಂದ್ರೆ ವಿಮೆನ್ಸಿಗೆ ಯೂಸ್, ವಿಮೆನ್ಸ್ ಅಂತಾನೆ ಅಲ್ಲ, ಮೆನ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ಮೆನ್ಸ್ ಯಾವ ತರ ಯೂಸ್ ಮಾಡ್ಬೋದು, ವಿಮೆನ್ಸ್ ಯಾವ ತರ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದು ಒಂದು ಅದಕ್ಕಿಂತ ಮುಂಚೆ ಇದು ಒಂದು ಕಿಚನ್ ಗ್ಯಾಡ್ಜೆಟ್ ಅಂತ ಹೇಳ್ಬೋದು. ಮೇನ್ ಥಿಂಗ್ ಕಿಚನ್ ಗ್ಯಾಡ್ಜೆಟ್ ಅಂತ ಹೇಳ್ಬೋದು. ಓಪನ್ ಮಾಡೋಣ ಬನ್ನಿ. ಇದರಲ್ಲಿ 2 ಥಿಂಗ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಒಂದು USB ಕೇಬಲ್ ಫಾರ್ ಚಾರ್ಜಿಂಗ್, ಇನ್ನೊಂದು ಇದು. ಸೊ ಇದೇನು ಅಂತ ಇನ್ನ ಗೊತ್ತಾಗಿರುತ್ತೆ. ಇದು ಫ್ಲೆಕ್ಸಿಬಲ್ ಇರುತ್ತೆ. ಸೊ ತುಂಬಾನೇ ಫ್ಲೆಕ್ಸಿಬಲ್ ಇರುತ್ತೆ, ಹೇಗ್ ಬೇಕಾದ್ರೂ ಟ್ವಿಸ್ಟ್ ಮಾಡ್ಕೊಳ್ಬಹುದು. ಇದೇನು ಅಂತ ಅಂದ್ರೆ ಕಿಚನ್ ಲೈಟರ್. ಇದು ಸ್ಟವ್ ನ ಲೈಟ್ ಮಾಡಕ್ಕೆ ಅಥವಾ ನಿಮ್ ಮನೆ ದೇವರ ದೀಪ ಹಚ್ಚೋಕ್ ಕೂಡ ಯೂಸ್ ಮಾಡ್ಬೋದು. ಯಾವ ತರ ವರ್ಕ್ ಆಗತ್ತೆ ಅಂತ ನೋಡೋಣ ಬನ್ನಿ. ಇದು ಚಾರ್ಜಿಂಗ್ ಕೇಬಲ್, ರೀಯೂಸಬಲ್. ಇದು ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ತೋರ್ಸುತ್ತೆ. 4 ಪಾಯಿಂಟ್ಸ್ ಇದೆ. ಸೊ ಇದರಲ್ಲಿ 1 ಪಾಯಿಂಟ್ ಚಾರ್ಜ್ ಇದೆ. ಲೈಟ್ ಬ್ಲಿಂಕ್ ಆಗ್ತಿದೆ, ಬ್ಲಿಂಕ್ ಆಗ್ತಿಲ್ಲ, ಲೈಟ್ ಆನ್ ಆಗಿದೆ. ಸೊ 1 ಪಾಯಿಂಟ್ ಚಾರ್ಜ್ ಇದೆ. ಇದು ಪವರ್ ಬಟನ್ ಲೈಟಿಂಗ್ಗೆ. ಸೊ ಲೈಟಿಂಗ್ ಯಾವ ತರ ಆಗತ್ತೆ ಅಂತ ನೋಡಿ. ಇದು ನಾನು ಪವರ್ ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಸ್ಪಾರ್ಕ್ ಬರ್ತಾ ಇದೆ. ಸೊ ನೀವು ಈ ಪೊಸಿಷನ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ಸ್ಪಾರ್ಕ್ ಬರ್ತಾ ಇರುತ್ತೆ. ಇದರಲ್ಲಿ ಫಸ್ಟ್ ಸ್ಟವ್ ನ ಹಚ್ಚಿ ತೋರಿಸ್ತಾ ಇದ್ದೀನಿ. ಸೊ ಸ್ಟವ್ ಹತ್ರ ಬಂದಿದ್ದೀನಿ. ಅಮ್ಮ ಏನೋ ಪಾತ್ರೆ ಇಟ್ಟಿದ್ದಾರೆ, ಸುಮ್ಮನೆ ಹಚ್ಚಿ ತೋರಿಸ್ತಾ ಇದ್ದೀನಿ. ಸ್ಟವ್ ನ ಫಸ್ಟ್ ಆನ್ ಮಾಡ್ಕೊಂಡು ಪವರ್ ಬಟನ್ ನ ಪ್ರೆಸ್ ಮಾಡಿ ಹಚ್ಚಿಸ್ದೆ. ಸೊ ಇಷ್ಟೇ. ಇವಾಗ ಕ್ಯಾಂಡಲ್ ನ ಹಚ್ಚಿ ತೋರಿಸ್ತಾ ಇದ್ದೀನಿ. ಸೊ ಸ್ಪಾರ್ಕ್ ಬರ್ತಿದೆ ನೋಡಿ. ಈ ಸ್ಪಾರ್ಕ್ ಮಧ್ಯೆ, ಆ ಕ್ಯಾಂಡಲ್ ನ ಸ್ಪಾರ್ಕ್ ಮಧ್ಯೆ ಇಟ್ರೆ ಕ್ಯಾಂಡಲ್ ಹತ್ಕೊಳ್ಳುತ್ತೆ. ಸೊ ಇದೇ ತರ ದೀಪನು ಕೂಡ ಹತ್ತಿಸ್ಕೊಳ್ಳೋದು. ನಾನು ಆಕ್ಚುಲಿ ನೋಡಿದ್ದೆ ಮುಂಚೆನೆ. ಸೊ ನಾನು ತಗೋಬೇಕು ಅಂತ ಇತ್ತು. ಅಷ್ಟರಲ್ಲಿ ನಮ್ಮ ಪಾಪನು ನನ್ಗೆ ತಂದ್ಕೊಟ್ರು. ಹಾಗೆ ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ತುಂಬಾ ಚೆನ್ನಾಗಿತ್ತು. ವಿಡಿಯೋದಲ್ಲಿ ತೋರಿಸಿರೋ ಪ್ರಾಡಕ್ಟ್ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ರೆ ನೀವು ಕೂಡ ಬೈ ಮಾಡ್ಕೋಬಹುದು. ಎಲ್ಲ ಆನ್ಲೈನ್ ಸ್ಟೋರ್ಸ್ ಅಲ್ಲೂ ಅವೈಲೇಬಲ್ ಇರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ thank you for watching. See you in the next video. Until then, take care. See the second video.